ಒಂದು ಹುಡುಗಿ ಇದ್ರೆ ಹೇಳಿ, ಯಾರಾದ್ರೂ ವ್ಲಾಗ್ ನೋಡ್ತಾ ಇದ್ರೆ. ಬ್ರಾಹ್ಮಿನ್ ಹುಡುಗಿ ಅಲ್ಲ? ಹಾ, ಬ್ರಾಹ್ಮಿನ್. ಯಾರಾದ್ರೂ ಬ್ಲಾಗ್ ನೋಡ್ತಿರುವ ಅದ್ರಲ್ಲಿ ಯಾರಾದ್ರೂ ಬ್ರಾಹ್ಮಿನ್ಸ್ ಇದ್ರೆ ಪ್ಲೀಸ್ ಡೂ ಕಮೆಂಟ್ ಬಿಲೋ. ಸೊ ಯಾಕಂದ್ರೆ ಹುಡುಗ ಇಲ್ಲಿ ರೆಡಿ ಇದೆ. ಗೈಸ್ ನೋಡಿ, ನಮ್ಮ ಅಮ್ಮ ಮಾತಾಡ್ತಾ ಇದ್ದಾರೆ. ಅಮ್ಮ ಕಾಲ್ ಮಾಡಿದ್ದಾರೆ. ಅಮ್ಮ ಹಾಯ್ ಬನ್ಲೆ. ಸೊ ನೋಡಿ, ನಮ್ಮ ಅಮ್ಮ ಲೈನಲ್ಲಿ ಇದ್ದಾರೆ. ಕಾಲ್ ಮಾಡಿದ್ರು ಇವಾಗ. ನನ್ನ ಫ್ರೆಂಡ್ ಜೊತೆನೂ ಇಷ್ಟೊತ್ತುವರೆಗೆ ನಮ್ಮ ಅಮ್ಮ ನಮ್ಮ ಫ್ರೆಂಡ್ ಜೊತೆಗೆ ಮಾತಾಡ್ತಾ ಇದ್ರು. ನೋ ಒನ್ ಕ್ಯಾನ್ ರೀಪ್ಲೇಸ್ ಮದರ್ ಪ್ಲೇಸ್ ಅಂತ. ಮದರ್ ಈಸ್ ಆಲ್ವೇಸ್ ಮದರ್. ಆ ಫೀಲಿಂಗ್ಸ್ ಅನ್ನು ಯಾರಿಗೂ, ಆ ಫೀಲಿಂಗ್ಸ್ ಅದೇ ಆ ಲವ್, ಆ ಪ್ಯೂರ್ ಲವ್ ಯಾರು ಕೊಡೋಕ್ಕಾಗಲ್ಲ ಈ ಪ್ರಪಂಚದಲ್ಲಿ. ಬೆಲೆ ಕಟ್ಟಲಾಗದ ಲವ್ ಅಂದ್ರೆ ಅದು ಅಮ್ಮನ ಪ್ರೀತಿ ಅಷ್ಟೇ. ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಇವತ್ತು ಸಾಟರ್ಡೆ ವೀಕೆಂಡ್. ಸೊ ಇವತ್ತು ನನಗೆ ರಜಾ. ಸೊ ಹಾಗಾಗಿ ಇವತ್ತು ವೀಕೆಂಡ್ ಏನು ಮಾಡೋದಂತ ಪ್ಲ್ಯಾನ್ ಮಾಡಿ ಫೈನಲಿ ನನ್ನ ಫ್ರೆಂಡ್ಗೆ ಮೀಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಫ್ರೆಂಡ್ ತುಂಬ ಟೈಮ್ ನಂತರ ಮೀಟ್ ಆಗ್ತಾ ಇರೋದು. ಆಫ್ಟರ್ ಲಾಂಗ್ ಟೈಮ್ ಐ ಆಮ್ ಮೀಟಿಂಗ್ ಮೈ ಫ್ರೆಂಡ್. ಸೊ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದು ಇವತ್ತು. ನಾವು ತುಂಬ ಟೈಮ್ ಆಯ್ತಲ್ಲ ಮೀಟ್ ಮಾಡೋಣ ಅಂತ ಕೇಳಿದ್ದು. ಸೊ ಸರಿ ಆಯಿತು ಅಂತ ಹೇಳಿದೆ. ಇವತ್ತು ನಾನು ಫ್ರೀ ಇದ್ದೆ ಹಾಗಾಗಿ. ಸೊ ಒಂದು ವೀಡಿಯೋ ಎಡಿಟ್ ಮಾಡೋಕ್ಕೆ ಇತ್ತು, ಸ್ವಲ್ಪ ಎಡಿಟ್ ಮಾಡಿಟ್ಟಿದ್ದೀನಿ. ಸೊ ಅದಾದ ನಂತರ ಇವಾಗ ನನ್ನ ಫ್ರೆಂಡಿಗೆ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ನೋಡಬೇಕು ಏನು ಪ್ಲ್ಯಾನ್ ಅಂತ. ಸೊ ಹಾಗೆ ನಾನು ಒಂದು ಇವತ್ತಿನ ಸಾಟರ್ಡೇ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಒಂದು ಈವ್ನಿಂಗ್ 5 o'clock ಆಗಿದೆ. ಸೊ ಈವ್ನಿಂಗ್ 5 o'clockಗೆ ನಾನು ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹಾಗೆ ಇವತ್ತು ನಿಮ್ಮ ವೀಕೆಂಡ್ ಪ್ಲ್ಯಾನ್ ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನನ್ನ ಪ್ಲ್ಯಾನ್ ಇದೇ ಆಗಿರುತ್ತೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ನಾನು ಈ ಥರ ರೆಡಿ ಆಗಿದ್ದೀನಿ ನೋಡಿ, ಸಿಂಪಲಾಗಿ. ಇದು ನನ್ನ ಫೇವ್ರೆಟ್ ಕಲರ್. ಸೊ ಮೆಹಂದಿ ಕಲರ್ ನೋಡಿ ಶರ್ಟ್. ಸೊ ನಾನೀಗ ಸ್ವಲ್ಪ ಸಣ್ಣ ಆಗಿದ್ದೀನಿ. ಸೊ ಈ ಥರ ರೆಡಿ ಆಗಿದ್ದೀನಿ ನೋಡಿ. ಗ್ರೀನ್ ಕಲರ್, ಡಾರ್ಕ್ ಗ್ರೀನ್ ಶರ್ಟ್ ಮತ್ತು ಬ್ಲೂ ಜೀನ್ಸ್. ಸೊ ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನು ತಡ ಮಾಡೋದಕ್ಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಹೋಗ್ತಾ ಹೋಗ್ತಾ ಮಾತಾಡೋಣ. ಮನೆಗೆ ನಾನು ಹೋಗ್ತಾ ಇದ್ದೀನಿ. ಇವಾಗ ವೀಕೆಂಡ್ ಅಲ್ಲ, ರೋಡಲ್ಲಿ ತುಂಬ ಕ್ರೌಡ್ ಇದೆ. ಗೈಸ್ ನೋಡಿ, ನಾನು ಫೈನಲಿ ನನ್ನ ಫ್ರೆಂಡ್ಗೆ ಮೀಟ್ ಮಾಡಿದ್ದೀನಿ. ನಕುಲ್, ಸೇ ಹಾಯ್. ಸೊ ಆ್ಯಕ್ಚುಲಿ ಇವನಿಗೆ ತುಂಬ ಕ್ಯಾಮರಾ ಶೈ ಇದೆ. ಸೊ ಆದರೂ ನಾನು ಮಾಡ್ತಾ ಇದ್ದೀನಿ. ಬಟ್ ಯಾಕಂದರೆ ನಂದು ಆಲ್ಮೋಸ್ಟ್ ಸಿನ್ಸ್ ಹೌ ಲಾಂಗ್ ವಿ ಆರ್ ಫ್ರೆಂಡ್? 10 years maybe. 10 years ಇಂದ ನಾವು ಫ್ರೆಂಡ್. ಸೊ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ಏನಾದಿದ್ರೆ ನನಗೆ ಜಗಳ ಮಾಡಿ ಬೈದು ಸಿಟ್ಟಲ್ಲಿ ಮಾತಾಡಿ ನಾವು ಆ ಥರ ಫ್ರೆಂಡ್ಸ್ ಥರ, ಲೈಕ್ ವಿ ಆರ್ ಬೆಸ್ಟ್ ಬಡೀಸ್ ಅಂತ ಹೇಳ್ಬೋದು ಅಲ್ವಾ, ರೈಟ್? ಬಟ್ ಈ ಈಸ್ ವೆರಿ ನೈಸ್ ಗುಡ್ ಫ್ರೆಂಡ್ ಆಫ್ ಮೈನ್. ಸೊ ಅವನು ಬಾಷಲ್ಲಿ ವರ್ಕ್ ಮಾಡೋದು. ಸೊ ಈ ಮೆಕ್ಯಾನಿಕಲ್ ಇಂಜಿನಿಯರ್ ಅಲ್ಲ. ಸೊ ಸೇ ಹಾಯ್ ಟು ಮೈ ಬ್ಲಾಗ್. ಹಾಯ್. ಸೊ ಅವ್ನು ಟ್ರೈ ಮಾಡ್ತಾ ಇದ್ದಾನೆ. ಇಲ್ಲಿ ಬೇರೆ ಕ್ರೌಡ್ ಇದೆ ನಮ್ಮ ಪ್ಲೇಸಲ್ಲಿ. ಅವ್ನು ಸ್ವಲ್ಪ ಕ್ಯಾಮರಾ ಶೈ ಇದೆ. ಸೊ ನಾನು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಬ್ಲಾಗ್ಗೆ ಅವನನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ಹಾಗಾಗಿ. ಸೊ ವಾಟ್ಸ್ ಪ್ಲ್ಯಾನ್ ಟುಡೇ? ಸೊ ಅವನು ಇವತ್ತು ನನಗೆ ಓಕೆ ಮೀಟ್ ಮಾಡೋಣ ಅಂತ ಮೆಸೇಜ್ ಮಾಡ್ದ. ಸರಿ ಆಯಿತು. ಲಾಸ್ಟ್ ವೀಕ್ ನಾವು ಮೀಟ್ ಮಾಡೋಣ ಅಂತ ಇದ್ವಿ. ಸೊ ಇಬ್ರಿಗೂ ಏನೋ ಇಬ್ರಿಗೂ ಏನೋ ಕೆಲಸ ಇದ್ರಿಂದ ನನಗೆ ಮೀಟ್ ಮಾಡೋಕ್ಕಾಗಿಲ್ಲ. ಬಟ್ ಇವತ್ತು ಅವನೇ ಮೆಸೇಜ್ ಮಾಡಿದಂಗೆ ಹೇಳ್ದ. ಸೊ ಮೀಟ್ ಮಾಡೋಣ ಅಂತ. ಸರಿ ಆಯಿತು. ಇಟ್ಸ್ ಬೀನ್ ಲಾಂಗ್ ಟೈಮ್, ನಾವು ಮೀಟೇ ಮಾಡಿಲ್ಲ. ಸೊ ತುಂಬ ಟೈಮ್ ಆಯಿತು ಮೀಟ್ ಮಾಡಿದೆ. ಹಾಗೆ ಮೀಟ್ ಮಾಡೋಣ ಅಂತ ಇವತ್ತು ಮೀಟ್ ಮಾಡಿದೆ. ವಿ ಆರ್ ಮೀಟಿಂಗ್ ಆಫ್ಟರ್ ಲಾಂಗ್ ಟೈಮ್. ನೋ, ಹೌ ಯು ಆರ್ ಫೀಲಿಂಗ್? It's good. Okay. Would you like to say anything about me? Very hard-working girl. Yeah. Mangalore girl. Yes, of course I am.
ಸೊ ಗೈಸ್ ಈಸ್ ಮೈ ಬೆಸ್ಟ್ ಬಡಿ ಅಂತ ಹೇಳ್ಬೋದು. ಈಸ್ ಗುಡ್ ಫ್ರೆಂಡ್ ಆಫ್ ಮೈನ್. ತುಂಬ ಖುಷಿ ಆಗುತ್ತೆ. ಬಟ್ ಒಂದೇ ಬೇಜಾರು, ಅವನು ಇನ್ನೂ ಮದುವೆ ಆಗಿಲ್ಲ. ನಾನು ಯಾವತ್ತಿಂದ ಹೇಳ್ತಾ ಇದ್ದೀನಿ ಬೇಗ ಮದುವೆ ಆಗೋದು. ಯಾಕಂದರೆ ಇಸ್ ಬೀನ್ ಐ ಥಿಂಕ್ ಪಾಪ ಅವನು 2 to 3 ಅಂತ ಹುಡ್ತಾ ಇದ್ದಾನೆ. ಒಂದು ಹುಡುಗಿ ಇದ್ರೆ ಹೇಳಿ, ಯಾರಾದ್ರೂ ವ್ಲಾಗ್ ನೋಡ್ತಾ ಇದ್ರೆ. ಬ್ರಾಹ್ಮಿನ್ ಹುಡುಗಿ ಅಲ್ಲ? ಬ್ರಾಹ್ಮಿನ್. ಯಾರಾದ್ರೂ ಬ್ಲಾಗ್ ನೋಡ್ತಿರುವ ಅದ್ರಲ್ಲಿ ಯಾರಾದ್ರೂ ಬ್ರಾಹ್ಮಿನ್ಸ್ ಇದ್ರೆ ಪ್ಲೀಸ್ ಡೂ ಕಮೆಂಟ್ ಬಿಲೋ. ಸೊ ಯಾಕಂದ್ರೆ ಹುಡುಗ ಇಲ್ಲಿ ರೆಡಿ ಇದೆ. ಸೊ ಪಾಪ ಹುಡುಗಿ ಹುಡ್ತಾ ಇದ್ದಾನೆ. ಸೊ ಅವ್ನಿಗೆ ಒಂದು ಆದಷ್ಟು ಬೇಗ ಒಳ್ಳೆ ಹುಡುಗಿ ಸಿಗ್ಲಿ, ಬೇಗ ಮದುವೆ ಆಗಲಿ, ಒಂದು ಒಳ್ಳೆ ಸಂಸಾರ ಮಾಡಲಿ ಅಂತ ನಾನು ಅವ್ನಿಗೆ ಹಾರ್ಟ್ಫುಲಿ ವಿಶ್ ಮಾಡ್ತೀನಿ. ಓಕೆ, ಸೊ ಒಳ್ಳೆ ಹುಡುಗಿ ಸಿಗ್ಲಿ. ಅಪಾರ್ಟ್ ಫ್ರಮ್ ಜೋಕ್, ನಿಜವಾಗ್ಲೂ ಅವ್ನು ಹುಡುಗಿ ಹುಡ್ತಾ ಇದ್ದಾನೆ. ಸೊ ಒಂದು ಒಳ್ಳೆ ಹುಡುಗಿ ಸಿಗ್ಲಿ ಅವನಿಗೆ. ಯಾರಾದ್ರು ಬ್ಲಾಗ್ ನೋಡ್ತಾ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ ಅವ್ರು ನನಗೆ ಕಮೆಂಟ್ ಮಾಡಿ. ಸೊ ದಟ್ ನಮಗೆ ಐ ವಿಲ್ ಕನ್ವೆ ಟು ಹಿಮ್. ಅವನು ಬ್ಲಾಗ್ ನೋಡ್ತಾನೆ, ಹಾಗಾಗಿ ಅವನಿಗೆ ಗೊತ್ತಾಗುತ್ತೆ. ಓಕೆ, ಸೊ ಬೈ ದ ವೇ ಗೈಸ್, ಲೆಟ್ಸ್ ಬಿಗಿನ್ ದ ಬ್ಲಾಗ್. ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಕ್ರೌಡ್ ತುಂಬ ಇದೆ. ಟ್ರಾಫಿಕಲ್ಲಿ ಇದ್ದೀವಿ ನಾವು ಇವಾಗ. ಸೊ ನೋಡೋಣ ಇವತ್ತಿನ ವೀಕೆಂಡ್ ಪ್ಲ್ಯಾನ್ ಯಾವ್ತದೆ. ಮೀಟ್ ಆಗಿರೋದೇ 5 o'clockಗೆ, 5:15 ಆಯಿತು ಆಲ್ಮೋಸ್ಟು. ನಾನೊಂದು 5 minutes ವೆಯ್ಟ್ ಮಾಡಿಸಿದೆ, ಪಾಪ ಲೇಟ್ ಆಯಿತು. ಬಟ್ ಆದರೂ ಇಟ್ಸ್ ಓಕೆ, ಫೈನ್. ನೋಡೋಣ, ಆದರೆ ಕಾಫಿ ಡೇಗೆ ಹೋಗೋಣ ಅಂತ ಇದ್ದೀವಿ, ಇಲ್ಲದೆ ಡಿನ್ನರ್ ಮಾಡಿ ಬರೋಣ, ಇಲ್ಲದೆ ಅಂದರೆ ಈವ್ನಿಂಗ್ ಕಾಫಿ ಸ್ನ್ಯಾಕ್ಸ್ ಆ ಥರ ಏನಾದರೂ ನೋಡೋಣ. ಯಾವ ಥರ ಪ್ಲ್ಯಾನ್ ಹೋಗುತ್ತೆ ಅಂತ ನೋಡೋಣ ನಾನು. ಸೊ ಗೈಸ್, ಈ ವ್ಲಾಗಲ್ಲಿ ಎಂಟು ತನಕ ವ್ಲಾಗ್ ನೋಡಿ. ನಿಮಗೆ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಟೆಲ್. ಸೊ ನಿನ್ನ ಫ್ರೆಂಡ್ ಯೂಟ್ಯೂಬರ್ ಆಗಿದಾರಲ್ಲ, ನಿಂಗೆ ಹೇಗೆ ಅನ್ಸುತ್ತೆ? ನಾನು ಬ್ಲಾಗ್ ಎಲ್ಲ ನೋಡ್ದೆ ಅಲ್ಲ. ನಾನು ಕಲಿಬೇಕಂತ ಇದ್ದೀನಿ. So that's why I'm meeting her to understand how she does that. Okay, but so far you have seen all my videos, right? Yes, You have gone through all my videos, right? Yeah, I think almost all, not all, but I think Yeah, almost. how did you felt? What do you think? I felt it was natural. And yeah, it's quite natural, I can say. Okay, then No. anything else? Interesting also. Okay. Yeah, that's it. Okay. So am I doing good or not? Yeah, Or any suggestion? yeah, you're doing good. Yeah, Huh? you're doing good. Any ಚೆನ್ನಾಗಿ suggestion? ಮಾಡ್ತಾ ಇದ್ದೀರಾ, you have to continue. ಚೆನ್ನಾಗಿ ಮಾಡ್ತಾ ಇದೀಯಾ, you have to continue. Definitely, I will. Thank you so much. So ನಾವು ಕ್ಯಾಮರಾ ಫ್ರೆಂಡ್ಲಿ ಆಯ್ತು ಅವನಿಗೆ. ಸೊ ಕಂಫರ್ಟಬಲ್ ಆಗಿ ಮಾತಾಡ್ತಾ ಇದ್ದಾನೆ. ದಿಸ್ ಇಸ್ ವಾಟ್ ಐ ಡೂ ವಿತ್ ಮೈ ಫ್ರೆಂಡ್ಸ್. ಯಾರಾದರೂ ಅಂದರೆ ಲೈಕ್ ನಾನು ಸಮ್ ಟೈಮ್ ನೋಡ್ತೀನಿ, ಕೆಲವು ಫ್ರೆಂಡ್ಸ್ ಜೊತೆಗೆ ಅಂದರೆ ಲೈಕ್ ಅವ್ರಿಗೆ ಕಂಫರ್ಟೇಬಲ್ ಇಲ್ಲ ಅಂದರೆ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಸೊ ಬಟ್ ಹೀ ಈಸ್ ಮೈ ಲೈಕ್ ಬೆಸ್ಟ್ ಬಡಿ. ಸೊ ಹಾಗಾಗಿ ಓಕೆ ಮಾಡೋಣ ಅಂತ ಅನಿಸ್ತು. ಹಾಗಾಗಿ ಸೊ ಅದು ನಾನು ತುಂಬ ಟೈಮ್ ನಂತರ ಮೀಟ್ ಆಗ್ತಾ ಇರೋದು ಅವನಿಗೆ. ಸೊ ಪಾಪ ಒಂದೇ ಒಳ್ಳೆ ಹುಡುಗಿ ನೋಡಿ ಆದಷ್ಟು ಬೇಗ ಮದುವೆ ಆಗಾಯ್ತಾ. ನಿನ್ನ ಮದುವೆಗೆ ಬರಬೇಕು ಅದಕ್ಕೆ. ಸೊ ನಾನು ಹುಡುಗಿ ಹುಡುಕ್ತಾ ಇದ್ದೀನಿ ಅವನಿಗೆ, ಬೇಗ ಮದುವೆ ಆಗಿ ಒಂದು ಒಳ್ಳೆ ಲೈಫಲ್ಲಿ ಸೆಟ್ಲ್ ಆಗಲಿ ಅಂತ ಅಷ್ಟೇ. ಮದುವೆ ಆಯ್ತಂತ ಗೊತ್ತಾಗುತ್ತೆ, ಅದ್ರ ಕಷ್ಟ ಏನು ಅಂತ. ಸೊ ಜಸ್ಟ್ ಕಿಡಿಂಗ್ ಗೈಸ್. ಬನ್ನಿ ಹೋಗೋಣ. ಚೆನ್ನಾಗಿ ಕಾಣಿಸ್ತೀವಿ. You're looking good ಅಂತಂದೆ. ಥ್ಯಾಂಕ್ ಯು. ಎಲ್ಲೋಗೋದಿದೆ?
ಫುಡ್ ಕೋರ್ಟಲ್ಲಿ ಏನಾದರೂ ತಿಂದ್ಕೊಂಡು ಹೋಗೋದು, ನನಗೆ ತುಂಬ ಹಸಿವಾಗಿದೆ. ಕೋರ್ಟಿಗೆ ಬಂದಿದ್ದೀವಿ. ಫುಡ್ ಕೋರ್ಟಲ್ಲಿ KFCಗೆ ಬಂದಿದ್ದೀವಿ. ನಂದು ಫೇವ್ರೆಟ್ ಅಂತ ಹೇಳ್ಬೋದು, ನಂದು ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು. ಎನಿ ಟೈಮ್ KFC ಕೊಟ್ಟರು ನಾನು ಇಲ್ಲ ಅಂತ ಹೇಳಲ್ಲ, ಫೇವ್ರೆಟ್ ಅಂದರೆ ಫೇವ್ರೆಟ್. ಸೊ ಬಟ್ ಎನಿವೇಸ್ ನಾನು ತುಂಬ ಟೈಮ್ ನಂತರ KFCಗೆ ಬಂದಿರೋದು. KFCಲಿ ಏನೆಲ್ಲ ತಗೊಂಡಿದ್ದೀವಿ ತೋರಿಸ್ತೀನಿ. ಇದು ಜಿಂಗರ್ ಬರ್ಗರ್, ಹಾಗೆ ಸ್ಮೋಕಿ ಗ್ರಿಲ್ಡ್ ಚಿಕನ್ ಲೆಗ್ ಪೀಸ್ ತಗೊಂಡಿದ್ದೀನಿ. ಸೊ ಇದು ಫ್ರೆಂಚ್ ಫ್ರೈಸ್. ಸೊ ಇದು ಹಾಟ್ ಆ್ಯಂಡ್ ಕ್ರಿಸ್ಪಿ ಚಿಕನ್ ಲೆಗ್ ಪೀಸ್. ಸೊ ಇದು ಮೌಂಟೇನ್. ಸೊ ಇದು ತಿನ್ನೋದು. ಇವತ್ತು ಸಾಟರ್ಡೆ ಅಲ್ವಾ, ವೀಕೆಂಡ್ ಆಗಿ ತುಂಬ ಕ್ರೌಡ್ ಇದೆ, ರಶ್ ಇದೆ. ಒಂದು ಲೆಗ್ ಪೀಸ್ ಅವನು ಬ್ರಾಹ್ಮಿನ್, ವೆಜ್ ಮಾತ್ರ ತಿನ್ನೋದು. ಅವನು ಫ್ರೆಂಚ್ ಫ್ರೈಸ್ ಮತ್ತು ಕೋಕ್ ತಗೊಂಡಿದ್ದಾನೆ, ಅದು ತಿಂದಾಯ್ತು. ಅವನು ಒಂದು ಲೆಗ್ ಪೀಸ್ ತಗೋ, ಏನಾಗಲ್ಲ ಬೇಕಾ ಗೈಸ್. ಅವನು ವೆಜ್, ಹಾಗಾಗಿ ನಾನ್ ವೆಜ್ ತಿನ್ನಲ್ಲ, ಸುಮ್ಮನೆ ಫೋರ್ಸ್ ಮಾಡೋದು ಬೇಡ ಅಂತ ಹಾಕೊಳ್ಳೋದು. Lights went down when you feel lost in your shadow. Don't feel alone, don't scream so loud. We are living in this cruel world. Broken but strong, gotta move on. You are not a bakery of life. Equip my soul, find the real gold. I'll fulfill what I started. ಗೈಸ್, ನಾವು KFCಯಲ್ಲಿ ತಿಂದಾದ ನಂತರ ಹೊರಟಂತ ಪಾರ್ಕಿಂಗ್ ಲಾಟಲ್ಲಿ ಈ ಒಂದು ಆರ್ಟ್ ಪೇಂಟಿಂಗ್ ನಾನು ನೋಡಿದೆ ವಾಲಲ್ಲಿ. ತುಂಬ ಬ್ಯೂಟಿಫುಲ್ ಆಗಿತ್ತು. ಯಾಕೋ ನನಗೆ ಇದನ್ನು ಕ್ಯಾಪ್ಚರ್ ಮಾಡಬೇಕು ಅನಿಸ್ತು, ಯಾಕಂದರೆ ಇಟ್ಸ್ ಅಗೇನ್ ರೀಕಾಲಿಂಗ್ ದ ನೇಚರ್ ಬ್ಯೂಟಿ ಅನಿಸ್ತು. ಯಾಕಂದರೆ ಗ್ರೀನರಿಯಾಗಿ ಒಂದು ಆರ್ಟ್ ಮಾಡಿದ್ರು ಆನೆ ಅದರ ಮೇಲೆ. ಸೊ ಸಖತ್ತಾಗಿತ್ತು. ಯಾಕೋ ತುಂಬ ಅಟ್ರಾಕ್ಟಿವ್ ಅನಿಸ್ತು, ತುಂಬಾ ಇಷ್ಟ ಆಯಿತು. ಅದಕ್ಕೆ ನಾನು ಕ್ಯಾಪ್ಚರ್ ಮಾಡೋಣ ಅಂತ ಮಾಡಿದೆ. ಸೊ ಹಾಗೆ ನಾವು ಇವತ್ತು ಹೋಗಿರೋದು ಕೋರಮಂಗಲದಲ್ಲಿರುವ ಫೋರಮ್ ಮಾಲ್ಗೆ. Fire went out, lights went down when you feel lost in your shadow. Don't feel alone, don't scream so loud. We are living in this cruel world. Broken but strong, gotta move on. You are not a bakery of life. Equip my soul, find the real gold. I'll fulfill what I started.
ಕಾಲ್ ಮಾಡಿದ್ದಾರೆ. ಅಮ್ಮ ಹಾಯ್ ಪನ್ಲೆ. ಸೊ ನೋಡಿ ನಮ್ಮ ಅಮ್ಮ ಲೈನಲ್ಲಿ ಇದ್ದಾರೆ, ಕಾಲ್ ಮಾಡಿದ್ರು ಇವಾಗ. ನನ್ನ ಫ್ರೆಂಡ್ ಜೊತೆನೂ ಇಷ್ಟೊತ್ತುವರೆಗೆ ನಮ್ಮ ಅಮ್ಮ ನಮ್ಮ ಫ್ರೆಂಡ್ ಜೊತೆಗೆ ಮಾತಾಡ್ತಾ ಇದ್ರು. ಸೊ ಅವ್ರಿಗೆ ಗೊತ್ತು, ನಾನು ಮುಂಚೆ ಹೇಳಿದ್ದೀನಿ ನನ್ನ ಫ್ರೆಂಡ್ ಬಗ್ಗೆ ನಕುಲ್ ಅಂತ. ನಂದು ಆಲ್ಮೋಸ್ಟ್ 8 to 10 years ಫ್ರೆಂಡ್, ನಮ್ಮ ಫ್ರೆಂಡ್ಶಿಪ್ ಅಲ್ವಾ. ಸೊ ಗೈಸ್, ನಾವಿವತ್ತು ಜಸ್ಟ್ ಮೀಟ್ ಆಗಿ ಒಂದು ಡಿನ್ನರ್ ಮುಗಿಸಿದ್ವಿ ಮಾಲಲ್ಲಿ, KFCಗೆ ಹೋಗಿದ್ವಿ. ಸೊ ಡಿನ್ನರ್ ಮುಗಿಸ್ಕೊಂಡು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದೀವಿ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಟ್ರಾಫಿಕ್ ಜಾಸ್ತಿ ಇದೆ. ಸೊ ಇವತ್ತು ಮಳೆ ಇಲ್ಲ, ಸೊ ಕ್ಲೈಮೇಟ್ ಚೆನ್ನಾಗಿದೆ. ಸೊ ನಾವು ಮಾಲ್ಗೆ ಹೋಗಿ ಊಟ ಮಾಡಿದ್ವಿ KFCಯಲ್ಲಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನನ್ನನ್ನು ಅವಳು ಅಲ್ಲಿ ಮನೆ ಹತ್ರ ಡ್ರಾಪ್ ಮಾಡಿ ಹೋಗ್ತಾನೆ. ನಿಮ್ಮ ಮತ್ತೆ ಊಟ ಆಯ್ತಮ್ಮ? ಹಾಯ್ ಹೇಳಿ ನನ್ನ ಆಡಿಯನ್ಸ್ಗೆ. ಚೆನ್ನಾಗಿದ್ದಾರಂತೆ. ಓಕೆ. ನಾನು ಇವತ್ತು ನನ್ನ ಫ್ರೆಂಡ್ ಜೊತೆಗೆ ವ್ಲಾಗ್ ಮಾಡಿದೀನಿ, ಒಂದು ಅವ್ನಿಗೆ ಮೀಟ್ ಮಾಡಿರೋದು, ತುಂಬಾ ಟೈಮ್ ಅಂತ ಮೀಟ್ ಮಾಡಿರೋದು. ಬೀನ್ ಆಲ್ಮೋಸ್ಟ್ 7 months, ಬೀನ್ ಆಲ್ಮೋಸ್ಟ್ 6 months ಅಲ್ಲ, ವಿ ಹ್ಯಾವೆಂಟ್ ಮೆಟ್. ಓಕೆ. ಹಾ, ನಾವು ಆಲ್ಮೋಸ್ಟ್ 6 months ಆಯ್ತು ಮೀಟ್ ಮಾಡಿರ್ಲಿಲ್ಲ. ಸೊ ಅದಕ್ಕೆ ಇವತ್ತು ಅವ್ನು ಮೀಟ್ ಮಾಡೋಣ ಅಂತ ಹೇಳಿ ಹಾಗೆ ಬಂದೆ. ನಾನು ಇವತ್ತು ಫ್ರೀ ಇದ್ದೆ ಅಲ್ಲ, ಹಾಗಾಗಿ ರಜೆ ಇತ್ತಲ್ಲ ಸಾಟರ್ಡೆ, ಹಾಗೆ. ಸೊ ಹೌದು, ಹಾಗೆ ನನ್ನ ಫ್ರೆಂಡ್ ಜೊತೆಗೆ ಒಂದು ವ್ಲಾಗ್ ಮಾಡೋಣ ಅಂತ ಮಾಡಿರೋದು. ಥ್ಯಾಂಕ್ ಯು. ಕೇಳಿ ಅವನ್ಗೆ ನನ್ನ ಹೇಮಂತ್ ಯೂಟ್ಯೂಬ್ ಚಾನಲ್ ಹೇಗೆ ಆಗ್ತಾ ಇದೆ ಅಂತ. ಚೆನ್ನಾಗಿದೆ ಆಂಟಿ, ಚೆನ್ನಾಗಿ ಮಾಡ್ತಾ ಇದ್ದಾಳೆ ನಿಮ್ಮ ಮಗಳು. ಎಲ್ಲ ತರ ಬ್ಲಾಗ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇವಾಗ. ಸೊ ಹಾ, ಚೆನ್ನಾಗಿ ನಡೀತಾ ಇದೆ. ಹೌದು, ನಾನು ನೋಡಿದೆ. ಸೊ ಚೆನ್ನಾಗಿದೆ. ಸೊ ಕಂಟಿನ್ಯೂ ಮಾಡ್ಬೇಕು ಅವಳು ಅದೇ ತರ. ಅವನಿಗೆ ಎಲ್ಲ ನಾನೇ ಹೇಳಿಕೊಟ್ಟು ನೀನು ಮಾಡ್ತಾ ಹಾ, ಅದೇ ನಿಮ್ಮ ಆಶೀರ್ವಾದನೆ ಅವಳಿಗೆ. ಹೌದೌದು. ಸೊ ಊಟ ಮಾಡಿದ್ರಮ್ಮ? ಊಟ ಆಯ್ತು. ನಾನು ಇವತ್ತು 8 ಗಂಟೆಗೆ ಊಟ ಆಗಿದೆ ನಂದು. ಓಕೆ ಓಕೆ, ಆಯ್ತು. ನಾನು ನಿಮ್ಗೆ ರೂಮ್ಗೆ ಹೋದ ನಂತರ ಫೋನ್ ಮಾಡ್ತೀನಿ. ಇನ್ನು ನಾನು ಮನೆ ಹತ್ರ ಆದೆ, ಇನ್ನೊಂದು 5 minutes ಅಲ್ಲಿ ರೀಚ್ ಆಗ್ತೀನಿ, ಮತ್ತೆ ಫೋನ್ ಮಾಡ್ತೀನಿ. ಬಾಯ್. ಬಾಯ್ ಆಂಟಿ, ಬಾಯ್. ನೀವು ಊರಿಗೆ ಬಂದಾಗ ಬರ್ತೀನಿ ನಮ್ಮ ಮನೆಗೆ. ಹಾ ಶೋರ್, ಬರ್ತೀನಿ ಆಂಟಿ, ಬರ್ತೀನಿ ಗ್ಯಾರಂಟಿ. ಬ್ಯಾಂಗ್ಳೂರ್ಗೆ ಬಂದಾಗ ನಮ್ಮಮ್ಮನ್ನ ಮೀಟ್ ಮಾಡಿಸ್ತೀನಿ. ಅವನಿಗೆ ಒಂದು ಆಶೀರ್ವಾದ ಮಾಡಿ, ಬೇಗ ಒಂದು ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆಗ್ಲಿ ಅಂತ ಪಾಪ. ನಾನು ಅದೇ ಹೇಳೋದು ನೋಡಿ. ಬರ್ತಾರಂತೆ, ನಾವಿಬ್ರು ಒಟ್ಟಿಗೆ ಬರ್ತೀವಿ. ನಿಂಗೆ ಬ್ಲೆಸ್ ಮಾಡೋಕೆ, ವಿಶ್ ಮಾಡೋಕೆ. ಒಳ್ಳೇದಾಗ್ಲಿ. ಗೈಸ್ ನೋಡಿ, ಇದು ನಮ್ಮಮ್ಮ ಕಾಲ್ ಮಾಡಿರೋದು. ಸೊ ಇನ್ನು ಮನೆಗೆ ಹೋಗಿ ಅವ್ರಿಗೆ ಮಾತಾಡ್ತೀನಿ. ಸೊ ಬನ್ನಿ ಹೋಗೋಣ. ಹೇಗೆ ಅನಿಸ್ತು ನಮ್ಮ ಅಮ್ಮನ ಹತ್ರ ಮಾತಾಡಿ? ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಅಮ್ಮನ ಮಗಳ ಅಲ್ವಾ ನಾನು? ಅದೇನೆ, ಅದೇ ಬಂದಿರೋದು ಹಂಗಾದ್ರೆ. ಅಫ್ಕೋರ್ಸ್ ಎಸ್, ನಾನು ಅವಾಗನೇ ಹೇಳ್ದೆ ಅಲ್ವಾ, ತುಂಬಾ ಒಳ್ಳೆ, ತುಂಬಾ ಸಪೋರ್ಟ್ ಮಾಡ್ತಾರೆ ನಂಗೆ. ಅದೇ ಹೇಳೋದಲ್ಲ, ಲೈಕ್ ನೋ ಒನ್ ಕ್ಯಾನ್ ರೀಪ್ಲೇಸ್ ಮದರ್ ಪ್ಲೇಸ್ ಅಂತ. ಮದರ್ ಈಸ್ ಆಲ್ವೇಸ್ ಮದರ್. ಆ ಫೀಲಿಂಗ್ಸ್ ಯಾರಿಗೂ, ಆ ಫೀಲಿಂಗ್ಸ್ ಅದೇ, ಆ ಲವ್, ಆ ಪ್ಯೂರ್ ಲವ್ ಯಾರು ಕೊಡೋಕ್ಕಾಗಲ್ಲ ಈ ಪ್ರಪಂಚದಲ್ಲಿ. ಬೆಲೆ ಕಟ್ಟಲಾಗದ ಲವ್ ಅಂದ್ರೆ ಅದು ಅಮ್ಮನ ಪ್ರೀತಿ ಅಷ್ಟೇ. ಸೊ ಅದಕ್ಕೆ ಅವ್ರು ಇರುವಾಗ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಖುಷಿಯಾಗಿರ್ಬೇಕು, ನೋ ಮ್ಯಾಟರ್ ವಾಟ್. ಸೊ ನಮಗೆ ನಮ್ಮ ಕೈಲಿಂದ ಎಷ್ಟಾಗುತ್ತೆ ಅಷ್ಟು ಮಾಡಬೇಕು. ಬಿಕಾಸ್ ಅವರು ಹೆತ್ತು ನಮ್ಮನ್ನು ಸಾಕಿ ಸಲಹಿದ ಋಣ ನಮಗೆ ಈ ಜನ್ಮದಲ್ಲಂತೂ ತೀರ್ಸೋಕೆ ಆಗೋದೇ ಇಲ್ಲ. ನಾವು ಏನು ಎಷ್ಟು ಮಾಡಿದ್ರು ಅವ್ರು ಮಾಡಿರೋ ಸ್ಯಾಕ್ರಿಫೈಸ್ ಎದುರುಗಡೆ ನಾವು ಮಾಡಿರೋದು ಏನೂ ಅಲ್ಲ. ಹೌದಾ ಅಲ್ವಾ?
ಅಳಿಲು ಸೇವೆನೂ ಅಲ್ಲ ನಾವು ಮಾಡೋದು ಅಲ್ವಾ. ಹೌದು. ಅವರು ಅವ್ರದ್ದು ಅನ್ಕಂಡೀಷನ್ ಲವ್, ಹಾಗಾಗಿ ಸೊ ಅವ್ರನ್ನ ಯಾವತ್ತು ಖುಷಿಯಾಗಿ ಇಟ್ಟರೆ ಅದೇ ನಮಗೆ ದೊಡ್ಡ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀನಿ. ಸೊ ನಂದು ಸ್ವಲ್ಪ ಲೆಕ್ಚರ್ ಜಾಸ್ತಿ ಆಯ್ತಾ ಅಂತಲ್ಲ, ಬಟ್ ನೋ ಮ್ಯಾಟರ್ ವಾಟ್ ನಾನು ಮಾತಾಡಿದ್ದು ಫ್ಯಾಕ್ಟ್, ರಿಯಾಲಿಟಿ ಅಂದರೆ ರಿಯಲ್ ಫ್ಯಾಕ್ಟ್ ಮಾತಾಡ್ತಿರೋದು, ಹೌದಾ ಅಲ್ವಾ? ಹೌದು. ಅದರಲ್ಲೇನು ತಪ್ಪಿಲ್ವಲ್ಲ. ಅದೇ. ಸೊ ನಾವು ನಮ್ಮ ಫಸ್ಟ್ ಪ್ರಯಾರಿಟಿ ಲವ್ ಏನಿದ್ರು ನಮ್ಮ ಪೇರೆಂಟ್ಸ್ಗೆ ಕೊಡಬೇಕು, ಬಿಕಾಸ್ ದೇ ಆರ್ ದ ಒನ್ ಫಸ್ಟ್ ಗಾಡ್ ಫಾರ್ ಅಸ್ ಅಲ್ವಾ. ಕರೆಕ್ಟ್. ಗೈಸ್, ಇನ್ನು ನಾನು ರೀಚ್ ಆದ ನಂತರ ಫೋನ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಸೊ ಫೈನಲಿ ವಿ ಮೆಟ್ ಅಲ್ವಾ ಆಫ್ಟರ್ ಲಾಂಗ್ ಟೈಮ್. Yeah. ಹೌ ಯು ಫೆಲ್ಟ್? ಹೇಗಾಯ್ತು? It was good. I came to know Hema is working on a lot of YouTube videos and vlogs. So support her. That's Okay. what I wanted to say. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ಯಲ್ವಾ? ಮಾಡಿದ್ದೀನಿ. Sure. ಓಕೆ. ಹೇಗೆ ನನ್ನ ಕಂಟೆಂಟ್ ಎಲ್ಲ ಹೇಗೆ ಬರ್ತಾ ಇದೆ? ಚೆನ್ನಾಗಿ ಬರ್ತಾ ಇದೆ. It's very good. Thank you so much Yeah. for the support and kind word. And thank you so much for encouraging me with your positive kind word. ಸೊ ಗೈಸ್, ಇವತ್ತಿನ ಮೀಟಿಂಗ್ ಇದಾಗಿತ್ತು. ನಾವು ಮೀಟ್ ಮಾಡಿದ್ವಿ. ನಾವು ಮೀಟ್ ಮಾಡಿದ್ದೆ 5:30 ನಂತರ, ಅಂದರೆ 5:15ಗೆ ಮೀಟ್ ಮಾಡಿರೋದು. ಆದ ನಂತರ ಅಲ್ಲಿ ಹೋಗಿ ರೀಚ್ ಆಗುವಾಗ ಆಲ್ಮೋಸ್ಟ್ 5:40 ಏನಾಗಿತ್ತು. ಸೊ ಆದ ನಂತರ ನಾವು ಮಾಲ್ಗೆ ಹೋಗಿ KFCಗೆಲ್ಲ ಹೋಗಿ ಆರಾಮ್ಸೆ ನಾವು ತಿಂದ್ಕೊಂಡು, ಅವನು ವೆಜ್, ನಾನು ನಾನ್ ವೆಜ್, ನಾನು KFCಯಲ್ಲಿ ಚಿಕನ್ ಎಲ್ಲ ತಿಂದು ಬರ್ಗರ್ ಅದೆಲ್ಲ ತಿಂದು ಆರಾಮ್ಸೆ ನಾವು ಟೈಮ್ ಸ್ಪೆಂಡ್ ಮಾಡಿ ಆದ ನಂತರ ಇವಾಗ ನಾನು ನಮ್ಮ ಮನೆ ಇಲ್ಲೇ ಡ್ರಾಪ್ ಮಾಡಿದ್ದಾನೆ. ಸೊ ಇವತ್ತಿನ ಡೇ ಇದಾಗಿತ್ತು. ಇದೊಂದು ಸಣ್ಣ ವ್ಲಾಗ್ ಆಗಿರುತ್ತೆ, ನನ್ನ ಫ್ರೆಂಡ್ಗೆ ಮೀಟ್ ಮಾಡಿರೋದು. ಸೊ ನಕುಲ್, ಫೈನಲಿ ಹೌ ವಾಸ್ ದ ಮೀಟಿಂಗ್? ಹೌ ಯು ಫೆಲ್ಟ್? It was good. ಗುಡ್. It was really good. Okay. And anyways, thank you so much for coming. Thank you so much for inviting. So ಖುಷಿ ಆಯಿತು ಮೀಟ್ ಮಾಡಿ. ಸೊ ಹಾಗೆ ಗೈಸ್, ಇದಾಗಿತ್ತು ಇವತ್ತಿನ ಒಂದು ಸಣ್ಣ ಮೀಟಿಂಗ್. ಹಾಗೆ ಇವತ್ತಿನ ಸ್ಯಾಟರ್ಡೇ ಅದು 5 o'clock ನಂತರ ಮೀಟ್ ಮಾಡಿದ ನಂತರ ಇವತ್ತು ಇಟ್ ವಾಸ್ ಅ ವೆಲ್ ಸ್ಪೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ವಾಸ್ ಅ ಲವ್ಲಿ ಮೀಟಿಂಗ್ ಯು. ಆ್ಯಂಡ್ ಗೈಸ್, ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಏನು ಮಾಡಬೇಕು? ಪ್ಲೀಸ್ ಹಿಟ್ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. Okay. ನೋಟಿಫೈ Okay. ಬಟನ್ ಕ್ಲಿಕ್ ಮಾಡಬೇಕು. ಪ್ಲೀಸ್ ಹಿಟ್ ಲೈಕ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಸೇ ಬಾಯ್. ಬಾಯ್ ಬಾಯ್. ಓಕೆ ಗೈಸ್, ಇನ್ನು ಮನೆಗೆ ಹೋಗೋದು. ಬಾಯ್. ನೈಸ್ Bye. ಮೀಟಿಂಗ್ ಯು. Nice ಥ್ಯಾಂಕ್ಸ್ ಫಾರ್ meeting you. ಕಮಿಂಗ್. Thank you. ಗೋ ಸೇಫ್. Yeah. ಟೇಕ್ ಕೇರ್. Take care.